ಪಕ್ಷಗಳೆಲ್ಲರೂ ಕೂಡ ಹೇಳ್ತವೆ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಈಗ ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ. ಇದಾಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಿಲ್ವಾ? ಪರಿಷ್ಕರಣೆ ಆದಮೇಲೆ ಏನಿಂದ ಆಗ ಅವರು ಹೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪರಿಷ್ಕರಣೆ ಆಗಬೇಕಲ್ಲ. ಈಗ ಪರಿಷ್ಕರಣೆ ಅಲ್ಲ, ಅದು ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲೋದ್ರು ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅಷ್ಟೇ. ನೀವು ಒಪ್ತಿರಲ್ಲ, ಅದಕ್ಕೆ ಅನರ್ಹರನ್ನ ಮಾತ್ರ ತೆಗಿತೀವಿ ಅಷ್ಟೇ. ನೋಡ್ರಿ, ಇದು ಈಗ ಕೇಳಿ ಆರ್ಥಿಕವಾಗಿ ಅವ್ರು ನಾವು ಏನು ಮಾತು ಕೊಟ್ಟಿದ್ದೀವಿ ಮಾತು ಪ್ರಕಾರ ಕೊಡ್ತಾ ಇದ್ದೀವಿ. ಆ ಮಾತು ಕೊಟ್ಟಿದ್ರಲ್ಲಿ ಏನಾದರೂ ಅನರ್ಹರು ಇದ್ದರೆ ಅವರನ್ನು ತೆಗೆದ್ರಲ್ಲಿ ಏನು ತಪ್ಪಿದೆ? ಅದನ್ನ ನಾವು ಮಾಡಿದಾಗ ನಿಮಗೆ ಹೇಳ್ತೀನಿ ಅನರ್ಹರು ಯಾರು ಅಂದ್ಬಿಟ್ಟು. ಈಗ ನಾನು ಹೇಳಲಿಕ್ಕಾಗೋದಿಲ್ಲ, ಅದೆಲ್ಲ ಡಿಸ್ಕಸ್ ಆಗಬೇಕು, ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಬೇಕು. ಚೀಫ್ ಮಿನಿಸ್ಟ್ರು ಅದೆಲ್ಲ ಹೇಳಿದಾರೆ. ಮತ್ತು ಡಿಸ್ಕಷನ್ ಆಗಿಬಿಟ್ಟು ತೀರ್ಮಾನ ಬಂದ ಮೇಲೆ ನಿಮಗೆ ವಿವರವಾದ ಇದನ್ನು ಮಾಹಿತಿಯನ್ನು ಕೊಡ್ತೀವಿ. ಮೀಟಿಂಗ್ ಅಲ್ಲಿ 100 ದಿನಗಳ ಅಭಿಯಾನ ಮಾಡಲಿಕ್ಕೆ ಏನಾದರೂ ಚರ್ಚೆ ಆಗಿದೆ ಸರ್? ನೀವು ಎಲ್ಲ ಬಾಂಧವರು ನಾನೇ ಕೂತಿದೆಯಲ್ಲ, ನೀವು ಎಲ್ಲ ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಉತ್ತರ ಕೊಟ್ಟಿದಾರಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಏನು ಹೇಳ್ಬೇಕು, ನಾನು ಅವರೇ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್. ವಿರೋಧ ಪಕ್ಷಗಳೆಲ್ಲರೂ ಕೂಡ ಹೇಳ್ತವೆ ಪರಿಷ್ಕರಣೆ ಹೆಸರಲ್ಲಿ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಈಗ ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ. ಇದಾಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಿಲ್ವಾ? ಪರಿಷ್ಕರಣೆ ಆದಮೇಲೆ ಏನಿಂದ ಆಗ ಅವರು ಹೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪರಿಷ್ಕರಣೆ ಆಗಬೇಕಲ್ಲ. ಈಗ ಪರಿಷ್ಕರಣೆ ಅಲ್ಲ, ಅದು ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲೋದ್ರು ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಅದಕ್ಕೆ ಅಷ್ಟೇ. ನೀವು ಒಪ್ತಿರಲ್ಲ, ಅದಕ್ಕೆ ಅನರ್ಹರನ್ನ ಮಾತ್ರ ತೆಗಿತೀವಿ ಅಷ್ಟೇ. ನೋಡ್ರಿ, ಇದು ಈಗ ಕೇಳಿ ಆರ್ಥಿಕವಾಗಿ ಅವ್ರು ನಾವು ಏನು ಮಾತು ಕೊಟ್ಟಿದ್ದೀವಿ ಮಾತು ಪ್ರಕಾರ ಕೊಡ್ತಾ ಇದ್ದೀವಿ. ಆ ಮಾತು ಕೊಟ್ಟಿದ್ರಲ್ಲಿ ಏನಾದರೂ ಅನರ್ಹರು ಇದ್ದರೆ ಅವರನ್ನು ತೆಗೆದ್ರಲ್ಲಿ ಏನು ತಪ್ಪಿದೆ? ಅದನ್ನ ನಾವು ಮಾಡಿದಾಗ ನಿಮಗೆ ಹೇಳ್ತೀನಿ ಅನರ್ಹರು ಯಾರು ಅಂದ್ಬಿಟ್ಟು. ಈಗ ನಾನು ಹೇಳಲಿಕ್ಕಾಗೋದಿಲ್ಲ, ಅದೆಲ್ಲ ಡಿಸ್ಕಸ್ ಆಗಬೇಕು, ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗಬೇಕು. ಚೀಫ್ ಮಿನಿಸ್ಟ್ರು ಅದೆಲ್ಲ ಹೇಳಿದಾರೆ. ಮತ್ತು ಡಿಸ್ಕಷನ್ ಆಗಿಬಿಟ್ಟು ತೀರ್ಮಾನ ಬಂದ ಮೇಲೆ ನಿಮಗೆ ವಿವರವಾದ ಇದನ್ನ ಮಾಹಿತಿಯನ್ನು ಕೊಡ್ತೀವಿ. ಮೀಟಿಂಗ್ ಅಲ್ಲಿ 100 ದಿನಗಳ ಅಭಿಯಾನ ಮಾಡಲಿಕ್ಕೆ ಏನಾದರೂ ಚರ್ಚೆ ಆಗಿದೆ ಸರ್? ನೀವು ಎಲ್ಲ ಬಾಂಧವರು ನಾನೇ ಕೂತಿದೆಯಲ್ಲ, ನೀವು ಎಲ್ಲ ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಉತ್ತರ ಕೊಟ್ಟಿದಾರಲ್ಲ. ಇನ್ನು ಅದಕ್ಕಿಂತ ಜಾಸ್ತಿ ಏನು ಹೇಳ್ಬೇಕು, ನಾನು ಅವರೇ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್.